ಮಂಗಳೂರಲ್ಲಿ ಎಂತ ಫಂಕ್ಷನ್ ಆದ್ರೂ ನೀವು ಹೋಳಿಗೆ ಮಾಡೋದಲ್ಲ? ಸ್ವೀಟ್ ಚೇಂಜ್ ಇರುತ್ತೆ. ಎಂತ ಬೇರೆ ಎಂತ ಮಾಡ್ತೀವಿ? ನಮ್ ಕಡೆ ಯಾವ್ದೇ ಫಂಕ್ಷನ್ ಮಾಡಿದ್ರು ಕೇಸರಿ ನಾವು ಮಾಡೋದು. ಬೆಂಗಳೂರಲ್ಲಿ ಈ ಹೋಳಿಗೆ ಸಿಗಲ್ಲ. ಶಿರ್ಸಿಯಲ್ಲೂ ಬೇರೆ ತರ ಮಾಡೋದು ನಾವು. ದಪ್ಪ ಅಲ್ಲ, ಸಪೂರವೇ, ಆದ್ರೆ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ. ನೀವು ಇಲ್ಲಿ ಹುಡಿ ಗೋಧಿ ಹುಡಿನೋ ಮೈದಾ ಹುಡಿನೋ ಹಾಕಿ ಮಾಡೋದಲ್ಲ, ನಾವು ಅದ ಹಾಕಲ್ಲ, ಎಣ್ಣೆ ಹಾಕಿ ಒರೆಯುವುದು. ಸಾವಿನ ಹೋಳಿಗೆ 130 ಆಯ್ತು, 130 ಆಗ್ಬೇಕೀಗ. ಈಗ ನಾವು ಕಟ್ಲಿಕ್ಕೆ ಕುತ್ಕೋಬೇಕಾ? ಬೇಡವಾ? ನಾವೇನ್ ತಿನ್ನೋದಿಲ್ಲ. ಅಲ್ಲ, ಕಟ್ಲಿಕ್ಕೆ ಕಷ್ಟ ಉಂಟು. ಚಪಾತಿ ಹೋಳಿಗೆ ಇದು ಬರೀ ಮೈದಾ, ಎಣ್ಣೆ, ನೀರ್ ಹಾಕಿ ಕಲಸಿದ್ದು, ಉಪ್ಪು ಮೈದಾ ಅಷ್ಟೇ. ಉಪ್ಪು ಇದಕ್ಕೆ ಕನಕಕ್ಕೆ ಉಪ್ಪು ಹಾಕಲಿಲ್ಲ. ಎಣ್ಣೆ ಬೆಣ್ಣೆ ಅದಕ್ಕೆ ಹೌದಾ? ಕಡ್ಲೆಗೆ ಕಡ್ಲೆ, ಸಕ್ಕರೆ, ಯಾಲಕ್ಕಿ ಅದನ್ನ ರುಬ್ಬಿ ಬೀಸಿ ಮತ್ತೆ ಅಷ್ಟೇ ಅಲ್ಲ. ಈಗ 1,000 ಅಂದಾಜಿಗೆ ಎಷ್ಟು ತಗೊಂಡಿದ್ದು? ಈಗ 15 ಸೇರು. 15 ಸೇರು ತಗೊಂಡಿದ್ದು. 15 ಸೇರು ಕಡಲೆಬೇಳೆ, 15 ಸೇರು ಸಕ್ಕರೆ. ಹಾ, 15 ಸೇರಿಗೆ 15 ಸೇರು ಸಕ್ಕರೆ, 15ವರೆ. ಹಾ, ನಿಂಗ ಮನೆಯಲ್ಲಿ ಅಡಿಗೆ ಮಾಡ್ತೀರಾ? ಹೆಂಡತಿದ್ದಲ್ಲ ಅದೆಂತ ಮಾಡಿ. ಅಯ್ಯಯ್ಯೋ, ಹೆಂಡತಿಗೆ ಬೇಜಾರು ಬಂದಾಗ ಎಲ್ಲ ಮಾಡಿ ಕೊಡ್ತೀರಿ? ಗೊತ್ತೇ ಇಲ್ಲ, ಬಿಡ್ತೇ ಇಲ್ಲ. ಹೆಂಗೆ ಕೇಳಿದ್ದೀರಾ ಯಾವಾಗಾದ್ರೂ ಬೇಜಾರು ಬತ್ತ ಅಡಿಗೆ ಮಾಡಿದ್ದೀನ ಹೇಳಿ? ಹೇಳಿದಿರಲ್ಲ? ಬೇಜಾರು ಬಪ್ಪಲ ಆಗೋದು, ನಾವು ಬೇಜಾರು ಬಪ್ಪಲ ಆಗಾಡಿ ಬರ್ಬೇಕಲ್ಲ. ಹಂಗಿದ್ದಲ್ಲ ಇಲ್ಲ, ಹೆಂಗೆಲ್ಲ ಒಟ್ಟಿಗೆ ಸೇರಿ ಮಾಡುದು ಅಲ್ಲ. ಇಷ್ಟು ಸ್ಪೆಷಲ್ ಎಲ್ಲ ಮಾಡ್ತೀರಿ ಅಲ್ಲ ನಿಂಗ? ನಾವು ಹೆಂಗ್ ಗೊತ್ತಿದ್ದ, ಬಾಕಿದ್ದೆಲ್ಲ ಯಾವ ತರಕಾರಿ ಹಚ್ಚುದ, ಕಾಯಿಗಾರ ಹೋದ, ಅದೆಲ್ಲ ಸೆಟ್ ಮಾಡಿ ಕೊಡುದು. ಹಾ, ಮತ್ತೆ ಉಪ್ಪು ಅಡಿಗೆ ಇದೇ ತರ ಉಪ್ಪು ಖಾರ ಹಾಕಿದ್ರೆ ದಿವಾಸಲು ಇದು ಬೇಕಾಗ್ತದೆ. ಮದ್ದಿನ ಗುಪ್ಪಿ ಫಂಕ್ಷನ್ ತರ ನಮ್ಮ ಮನೇಲಿ ಮಾಡಿದರೆ ಇದು ಹೆಚ್ಚಾಗ್ತದೆ ಮಸಾಲೆ. ಹೌದು, ನಮ್ಮದು ಹೋಳಿಗೆಯಲ್ಲಿ ಒಂದು ಬ್ರ್ಯಾಂಡ್ ಅಂತೇಳಿ ಉಂಟು. ಕೋಲು ಫುಲ್ ಹೋಗ್ಬೇಕು, ಇನ್ನೊಳಗೆ ಹೋಗಿ. ಹಾಂ, ಬೇತಿ ಹಿಂಗೆ ಇದು ಬರಾಗಿದ್ದೀರಾ? ಹಾಂ, ಸರಿ. ನಡುಗೆ ಗೋಳೆ ಬರಾಗಿದ್ದೀರಾ ಅಂತ ಅದು ಬಂದ್ರೆ ಇದಾಯ್ತು. ನೈಸ್ ಎಳಿ ಕಾರಣ ಎಂತ ಗೊತ್ತುಂಟ? ಒಳಗೆ ಗಾಳಿ ಹೋಯ್ತು ಅಂತ. ಗಾಳಿ ಹೋದ್ರೆ ಒಣಗುತ್ತೆ. ಎಂತಕ್ಕೆ ಶಾಸ್ತ್ರ? ಎಂತ ಶಾಸ್ತ್ರ ಇದು? ಮೊದಲೆಲ್ಲ ಇದಕ್ಕೆ ಹೋಗ್ತಿದ್ದ, ಎಲ್ಲಿ ಗುರು ಆಶ್ರಮಕ್ಕೆ ಹೋಗಿ ವಿದ್ಯೆಯನ್ನು ಕಲಿತಿದ್ದ. ಮಾತೃ ತಂದೆ ತಾಯಿಯನ್ನ ಬಿಟ್ಟು ಬಿಟ್ಟು ವಿದ್ಯಾಭ್ಯಾಸಕ್ಕೆ ಗುರುಕುಲಕ್ಕೆ ಹೋಗ್ತಿದ್ದ. ಹಾಗಾಗಿ ಮಾತೃ ಭೋಜನ ಮಿತ್ರರನ್ನು ಒಡಗೂಡಿ ಮಾತೃ ಭೋಜನವನ್ನು ಮಾಡ್ಕೊಂಡು ಗುರುಕುಲಕ್ಕೆ ಹೋಗೋದು. ಅಲ್ಲಿ ವಿದ್ಯೆ ಮುಗಿದೋರ್ತು ಮನೆಗೆ ಗೊತ್ತಿಲ್ಲ. ಈಗ ಅವನ್ ಎಲ್ಲಿ ಗುರುಕುಲಕ್ಕೆ ಕಳ್ಸೋದಂಗಿದ್ರೆ ಸಾಮಾನ್ಯ ಯಾವ ಗುರುಕುಲಕ್ಕೆ ಹೋಗ್ತೆ?
ओम ब्रह्मणे स्वाहा ओंकारादि सुंदरेभ्यो ओम ब्रह्मज्ञानं प्रथमं पुरस्तात् विषेमतस्पुरतो वेदावः समुद्रजापमानस्य विष्टाः वेदा देवी दुषमाणानामात् विश्वाजे भद्रा सुमनस्य माना प्रजादुष्टा दुतमाना दुरुक्ता प्रगत्पदेव विदते सुवीराः प्रजादुष्टनिषद्भवति ने विक्वदा ब्रह्म गतश्रीरुतत्तजा ಎಂತೆಲ್ಲ ಹಾಕಿದ್ದೀಗ? ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸಾಸಿವೆ ಕಾಳು ಭಯಂಕರ ಕಾಣ್ತಾ ಇದ್ದೇನೆ. ಸಾಸಿವೆ, ಉದ್ದಿನಬೇಳೆ, ಒಗ್ಗರಣೆ, ಮತ್ತೆ ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಸ್ವಲ್ಪ ಅರಸಿನ, ಸ್ವಲ್ಪ ಕಲರಿಂಗೆ ಇದು ರೆಡ್ ಚಿಲ್ಲಿ, ಕಲರಿಗದು. ಮತ್ತೆ ಒಂಚೂರು ಸ್ಪೈಸಿ ಪಪ್ಪಳ. ಹಾಗೆ ಈಗ ಇದಕ್ಕೆ ಕಡಲೆ ಹಿಟ್ಟಿಗೆ ಮತ್ತೆ ಇದು ಮತ್ತೆ ಉಪ್ಪು, ಸ್ವಲ್ಪ ಅಕ್ಕಿ, ಗರಿ ಗರಿ ಹಾಕಲ್ಲ, ಅಕ್ಕಿ ಪೌಡ್ರು ಕಲಸಿ ಇದು ಮಾಡಿದ್ರೆ ಆಯ್ತು. ಮಿಕ್ಸ್ ಮಾಡಿ ಇದ್ರ ಬಿಡುದು. ಹಾಗಂತಾರೆ ಬೋಂಡ, ಬಟಾಟೆ ಬೋಂಡ, ಸ್ಪೆಷಲ್ ಬಟಾಟೆ ಮಂಗಳೂರು ಬೋಂಡ. ಬೋಂಡ ಗೋಡಿ ತೆಗೆದ ತಕ್ಷಣ ನಾವು ಹೇಳ್ತಾ ಬಟ್ ಹೇಳ್ತಾರೆ ಸೂರ್ಯ ದೇವರ ಮುಂದೆ ಕೈ ಮುಗಿಯಲ್ಲ ಬಿಟ್ಟ ಮೇಲೆ ಸೂರ್ಯ ದೇವರ ಮುಂದೆ ಕೈ ಮುಗಿಯ ಕತ್ತು ಬಿಟ್ಟ ಪುರೋಹಿತರ ನೋಡು ಅವರ ನೋಡಿ ಕೈ ಮುಗಿ ನೋಡಿ ಇಲ್ಲಿ ಈ ಸಭೆಯ ನೋಡಿ ಜನ ಚೇಂಜ್ ಆಗ್ತದೆ ಈಗ. ಅಪ್ಪ ಅಮ್ಮ पवित्रं प्रजापतेः यत् सहजं पुरस्तात् आयुष्यं अग्रियं प्रतिमुञ्च शुभ्रं यज्ञोपवीतं बलमस्तु तेजः ऋग्वेदाय स्वाहा ओम यजुर्वेदाय स्वाहा ओम सामवेदाय स्वाहा
ಅಮ್ಮ ನಿನ್ನ ಚೇನ್ ಎಲ್ಲ